ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ಸೊ ನಾವು ರೆಗ್ಯುಲರ್ ಆಗಿ ಹೆಲ್ತ್ ಚೆಕ್ಅಪ್ ಮಾಡಿಸ್ತಾ ಇರ್ತೀವಿ. ಸೊ ಅದರಲ್ಲಿ ಕಾಮನ್ ಆಗಿ ನಾವು ಟೆಸ್ಟ್ ಮಾಡಿಸೋದು ಏನಂದ್ರೆ ಒಂದು ಬ್ಲಡ್ ಶುಗರ್ ಲೆವೆಲ್, ಹಾಗೇನೆ ಇನ್ನೊಂದು ಏನಂದ್ರೆ ಲಿಪಿಡ್ ಪ್ರೊಫೈಲ್ ಅಂದ್ರೆ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್. ಸೊ ಅವಾಗ ಅಥವಾ ವರ್ಷಕ್ಕೊಂದ್ಸತಿ ಈ ತರ ಚೆಕ್ ರೆಗ್ಯುಲರ್ ಆಗಿ ಮಾಡಿಸ್ತಾ ಇರ್ತೀವಿ. ಸೊ ಹೀಗೆ ಮಾಡುವಾಗ ನಾವು ಕಾಮನ್ ಆಗಿ ಏನ್ ಕಂಡು ಬರ್ತೀವಿ ಅಂದ್ರೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುತ್ತೆ. ಹಲವರಲ್ಲಿ ಇವಾಗ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಕಂಡು ಬರ್ತಾ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗೋಕ್ಕೆ ಕಾರಣಗಳೇನು, ಅದರಿಂದ ಏನೇನು ದುಷ್ಪರಿಣಾಮಗಳು ಆಗುತ್ತೆ, ಹಾಗೇನೆ ಅದನ್ನ ನಾವು ಹೇಗೆ ಸುಲಭವಾಗಿ ಪರಿಹಾರಗೊಳಿಸಬಹುದು ಅಂತ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಕೊಲೆಸ್ಟ್ರಾಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಎಲ್ಲರೂ ಕೊಲೆಸ್ಟ್ರಾಲ್ ಅಂದ್ರೆ ತುಂಬಾ ಕೆಟ್ಟದ್ದು ಅಂತ ಅನ್ಕೊಂಡಿರ್ತೀರ. ಆದ್ರೆ ಕೊಲೆಸ್ಟ್ರಾಲ್ ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟ್. ಸೊ ನ್ಯಾಚುರಲ್ ಆಗಿ ನಮ್ಮ ಲಿವರ್ ಅಲ್ಲಿ ಕೊಲೆಸ್ಟ್ರಾಲ್ ಪ್ರೊಡ್ಯೂಸ್ ಆಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಇರುವಂತಹ ಪ್ರತಿಯೊಂದು ಸೆಲ್ ಅಲ್ಲಿರೋ ಸೆಲ್ ಮೆಂಬ್ರೇನ್ ಕೊಲೆಸ್ಟ್ರಾಲ್ ಇಂದಾನೇ ಮಾಡಿರುತ್ತೆ. ಹಾಗೆಯೇ ಬಾಡಿಯಲ್ಲಿ ಹಾರ್ಮೋನ್ಸ್ ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗ್ಬೇಕಂದ್ರೂ ಅದಕ್ಕೂ ಕೂಡ ಕೊಲೆಸ್ಟ್ರಾಲ್ ಅಗತ್ಯ ಇರುತ್ತೆ. ಹಾಗೆಯೇ ವೈಟಮಿನ್ ಡಿ ನಮ್ಮ ಬಾಡಿ ಕರೆಕ್ಟ್ ಆಗಿ ಸಿಗ್ಬೇಕಂದ್ರೆ ಅದಕ್ಕೂ ಕೂಡ ಕೊಲೆಸ್ಟ್ರಾಲ್ ಅಗತ್ಯ ಇರುತ್ತೆ. ಹೀಗೇನೆ ಕೊಲೆಸ್ಟ್ರಾಲ್ಗೆ ನಮ್ಮ ಬಾಡಿಯಲ್ಲಿ ತುಂಬಾ ಫಂಕ್ಷನ್ಸ್ ಇರುತ್ತೆ. ಯಾವಾಗ ಈ ಕೊಲೆಸ್ಟ್ರಾಲ್ ನಾರ್ಮಲ್ ಲೆವೆಲ್ಗಿಂತ ತುಂಬಾ ಜಾಸ್ತಿ ಆಗುತ್ತೋ ಆವಾಗಲೇ ಇದರಿಂದ ನಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ನಾವು ಡಿಸ್ಲಿಪಿಡೀಮಿಯಾ ಅಂತ ಹೇಳ್ತೀವಿ. ಈಗ ಟ್ರೈಗ್ಲಿಸರೈಡ್ಸ್ ಲೆವೆಲ್ ತುಂಬಾ ಜಾಸ್ತಿ ಇದ್ರೆ, LDL ಲೆವೆಲ್ ಜಾಸ್ತಿ ಇದ್ದು HDL ಅಂದ್ರೆ ಒಳ್ಳೆ ಕೊಲೆಸ್ಟ್ರಾಲ್ ಕಮ್ಮಿ ಇದ್ರೆ ಇದಕ್ಕೆ ನಾವು ಡಿಸ್ಲಿಪಿಡೀಮಿಯಾ ಅಂತ ಕರಿತೀವಿ. ಸೊ ನಾರ್ಮಲ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಎಷ್ಟಿರ್ಬೇಕು ಅಂತ ತಿಳ್ಕೊಳ್ಳೋಣ. ಸೊ ನಾರ್ಮಲ್ ಆಗಿ ಟೋಟಲ್ ಕೊಲೆಸ್ಟ್ರಾಲ್ ಲೆವೆಲ್ 200 ಗಿಂತ ಕಮ್ಮಿ ಇರಬೇಕು. ಹಾಗೇನೆ ಟ್ರೈಗ್ಲಿಸರೈಡ್ಸ್ ಲೆವೆಲ್ 150 ಗಿಂತ ಕಮ್ಮಿ ಇರಬೇಕು. ಹಾಗೇನೆ ಬ್ಯಾಡ್ ಕೊಲೆಸ್ಟ್ರಾಲ್ LDL 130 ಗಿಂತ ಕಮ್ಮಿ ಇರಬೇಕು. ಹಾಗೆ ಗುಡ್ ಕೊಲೆಸ್ಟ್ರಾಲ್ ಅಂತ ನಾವೇನ್ ಕರಿತೀವಿ HDL ಇದು 60ಕ್ಕಿಂತ ಜಾಸ್ತಿ ಇದ್ರೆ ಒಳ್ಳೆಯದು. ಸೊ ಈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಅಲ್ಲಿ ಏರುಪೇರು ಆದಾಗ, ಈ ಡಿಸ್ಲಿಪಿಡೀಮಿಯಾ ಆದಾಗ ಇದರಿಂದ ಹಾಗಾದ್ರೆ ಏನ್ ತೊಂದರೆ ಆಗುತ್ತೆ ಅಂತ ನೋಡೋದಾದ್ರೆ, LDL ಮತ್ತೆ ಟ್ರೈಗ್ಲಿಸರೈಡ್ಸ್ ಲೆವೆಲ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಇದು ನಮ್ಮ ರಕ್ತನಾಳದೊಳಗೆ ಹೋಗಿ ಬ್ಲಾಕ್ ಮಾಡುತ್ತೆ. ಸೊ ಈ ರೀತಿಯಾಗಿ ಬ್ಲಾಕ್ ಆದಾಗ ಹಾರ್ಟಿಗೆ ಹೋಗುವಂತಹ ರಕ್ತನಾಳದಲ್ಲಿ ಈ ರೀತಿ ಬ್ಲಾಕ್ ಆದ್ರೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗೇನೆ ಬ್ರೈನ್ ಅಲ್ಲಿ ಈ ರೀತಿ ಆದ್ರೆ ನಿಮ್ಗೆ ಸ್ಟ್ರೋಕ್ ಬರುವಂತ ಸಾಧ್ಯತೆ ಕೂಡ ಇರುತ್ತೆ. ಆದ್ರಿಂದಾಗಿ ನಾವು ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗದೆ ಇರೋ ತರ ನೋಡ್ಕೋಬೇಕು. ನಾರ್ಮಲ್ ಲೆವೆಲ್ ಅಲ್ಲಿ ಮೇಂಟೈನ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ಬೇಕು. ಈಗ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಕ್ಕೆ ಏನೇನ್ ಕಾರಣಗಳು ಅಂತ ತಿಳ್ಕೊಳ್ಳೋಣ. ಮೊದಲನೇದೇನಂದ್ರೆ ಪ್ರೈಮರಿ ಹೈಪರ್ ಕೊಲೆಸ್ಟ್ರಾಲಿಮಿಯಾ ಅಂತ ನಾವು ಕರಿತೀವಿ. ಸೊ ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚಾಗಿ ನಿಮ್ಮ ಫ್ಯಾಮಿಲಿಯಿಂದ ಬಂದಿರುತ್ತೆ, ಅಂದ್ರೆ ನಿಮ್ಮ ಜೀನ್ಸ್ ಅಲ್ಲಿ ಬಂದ್ರೆ ಇದನ್ನ ನಾವು ಪ್ರೈಮರಿ ಹೈಪರ್ ಕೊಲೆಸ್ಟ್ರಾಲಿಮಿಯಾ ಅಂತ ಕರಿತೀವಿ. ಇನ್ನೊಂದೇನಂದ್ರೆ ಸೆಕೆಂಡರಿ ರೀಸನ್ಸ್. ಸೊ ಸೆಕೆಂಡರಿ ಹೈಪರ್ ಕೊಲೆಸ್ಟ್ರಾಲಿಮಿಯಾ ಏನಂದ್ರೆ ನಿಮ್ಗೆ ಯಾವ್ದಾದ್ರು ಬೇರೆ ಕಾಯಿಲೆಯಿಂದಾಗಿ, ಬೇರೆ ರೀಸನ್ಸ್ ಇಂದಾಗಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗ್ತಾ ಇದ್ರೆ ಇದಕ್ಕೆ ನಾವು ಸೆಕೆಂಡರಿ ಹೈಪರ್ ಕೊಲೆಸ್ಟ್ರಾಲಿಮಿಯಾ ಅಂತ ಹೇಳ್ತೀವಿ. ಸೊ ಬೇರೆ ಕಾರಣಗಳು ಏನು ಅಂದ್ರೆ ಒಂದು ಇನ್ಆಕ್ಟಿವಿಟಿ, ಯಾವುದೇ ರೀತಿಯಾದ ವ್ಯಾಯಾಮಗಳನ್ನ ನೀವು ಮಾಡದೇ ಇದ್ರೆ ಅಂತವರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುತ್ತೆ. ಇನ್ನೊಂದು ಬೊಜ್ಜು, ಅತಿಯಾದ ತೂಕ, ಒಬೆಸಿಟಿ ಅಂತ ನಾವೇನ್ ಕರಿತೀವಿ, ಅಂತವರಲ್ಲಿ ಕೂಡ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುತ್ತೆ. ಇನ್ನೊಂದು ನಿಮ್ಗೆ ಬೇರೆ ಕಾಯಿಲೆಗಳಿದ್ರೆ, ಅಂದ್ರೆ ನಿಮ್ಗೆ ಈಗ ಡಯಾಬಿಟೀಸ್ ಇದ್ರೆ, BP ಕಾಯಿಲೆ ಇದ್ರೆ, ಕಿಡ್ನಿ ಸಂಬಂಧಿತವಾಗಿ ಯಾವ್ದಾದ್ರು ಕಾಯಿಲೆ ಇದ್ರೆ, ಅಥವಾ ಲಿವರ್ ಸಂಬಂಧಿತವಾಗಿ ಯಾವ್ದಾದ್ರು ಕಾಯಿಲೆ ಇದ್ರೆ ಅಂತವರಲ್ಲಿ ಕೂಡ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುತ್ತೆ. ಇನ್ನೊಂದೇನಂದ್ರೆ ಆಲ್ಕೋಹಾಲ್ ಮತ್ತೆ ಸ್ಮೋಕಿಂಗ್ ಮತ್ತೆ ಕುಡಿಯೋ ಅಭ್ಯಾಸ ನಿಮ್ಗೆ ಇದ್ರೆ ಅಂತವರಲ್ಲಿ ಕೂಡ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಕಂಡು ಬರುತ್ತೆ. ಇದಕ್ಕೆ ಏನ್ ಸಿಂಪ್ಟಮ್ಸ್ ಇರುತ್ತೆ ಅಂತ ನೀವು ಕೇಳೋದಾದ್ರೆ ಹೆಚ್ಚಿನವರಲ್ಲಿ ಇದಕ್ಕೆ ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಕಂಡು ಬರೋದಿಲ್ಲ. ಯೂಶುವಲ್ ಆಗಿ ನಾವು ಯಾವಾಗ ಬ್ಲಡ್ ಚೆಕ್ಅಪ್ ಮಾಡ್ತೀವಿ ಆವಾಗಲೇ ನಮ್ಗೆ ಗೊತ್ತಾಗೋದು. ಹಾಗಾದ್ರೆ ಈ ಅಧಿಕ ಕೊಲೆಸ್ಟ್ರಾಲ್ ಲೆವೆಲ್ ನ ಹೇಗೆ ಇಳಿಸೋದು, ಹೇಗೆ ನಾರ್ಮಲ್ ಲೆವೆಲ್ಗೆ ತರೋದು ಅಂತ ಈಗ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಯಾವ್ಯಾವ್ದು ಫುಡ್ ಅನ್ನ ಅವಾಯ್ಡ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಏನಂದ್ರೆ ಡೀಪ್ ಫ್ರೈಡ್ ಫುಡ್ ಅನ್ನ ಅವಾಯ್ಡ್ ಮಾಡಬೇಕು. ಮತ್ತೆ ರಿಫೈನ್ಡ್ ಪ್ರಾಡಕ್ಟ್ಸ್ ಅಂದ್ರೆ ಆಯಿಲ್ ಇರ್ಬೋದು, ರಿಫೈನ್ಡ್ ಆಯಿಲ್ ಅಥವಾ ಮೈದಾ, ಶುಗರ್ ಇಂಥವನ್ನ ಅವಾಯ್ಡ್ ಮಾಡಬೇಕು. ಮತ್ತೆ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಈಗ ವೈಟ್ ರೈಸ್ ಇರ್ಬೋದು ಅಥವಾ ಮೈದಾ ಇರ್ಬೋದು, ಇವೆಲ್ಲ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್, ಇಂಥವುಗಳನ್ನ ಅವಾಯ್ಡ್ ಮಾಡಬೇಕು. ಹಾಗೇನೆ ಆಲ್ಕೋಹಾಲ್, ಸ್ಮೋಕಿಂಗ್ ಅಭ್ಯಾಸ ಇದ್ದವರು ಇವೆಲ್ಲನ್ನ ಬಿಡಬೇಕು. ಹಾಗಾದ್ರೆ ಏನೇನು ಮಾಡಬೇಕು ಅಂತ ಕೇಳಿದ್ರೆ ಮೊದಲನೇದೇನಂದ್ರೆ ಎಕ್ಸರ್ಸೈಸ್. ನಾವು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್, ವ್ಯಾಯಾಮ ಮಾಡ್ತಾ ಇರಬೇಕು. ದಿನಕ್ಕೆ ಮಿನಿಮಮ್ 30 ಮಿನಿಟ್ಸ್ ಆದ್ರೂ ವ್ಯಾಯಾಮ ಮಾಡಬೇಕು. ಹಾಗೆ ಏನೇನು ಇನ್ಕ್ಲೂಡ್ ಮಾಡೋದು ಆಹಾರದಲ್ಲಿ ಅಂತ ಹೇಳಿದ್ರೆ, ನಾನು ಹೇಳಿದಂಗೆ ಸಿಂಪಲ್ ಕಾರ್ಬ್ ಅವಾಯ್ಡ್ ಮಾಡಿ ಅದನ್ನು ನಾವು ಹೋಲ್ ಗ್ರೇನ್ಸ್ ಇಂದ ರಿಪ್ಲೇಸ್ ಮಾಡಬೇಕು. ಎಕ್ಸಾಂಪಲ್ ಈಗ ಹೇಳೋದಾದ್ರೆ ವೈಟ್ ರೈಸ್ ಬದಲು ಮಿಲ್ಲೆಟ್ಸ್ ಅಥವಾ ಬ್ರೌನ್ ರೈಸ್, ಅನ್ಪಾಲಿಶ್ಡ್ ರೈಸ್, ಕೆಂಪಕ್ಕಿ ಇವುಗಳನ್ನು ಯೂಸ್ ಮಾಡುವಂಥದ್ದು. ಮೈದಾ ಬದಲು ಹೋಲ್ ವೀಟ್, ಇಡೀ ಗೋಧಿಯನ್ನ ಜಾಸ್ತಿ ಬಳಕೆ ಮಾಡುವಂಥದ್ದು. ಈ ತರ ರಿಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. ಇನ್ನೊಂದೇನಂದ್ರೆ ಗುಡ್ ಫ್ಯಾಟ್. ಸೊ ಗುಡ್ ಫ್ಯಾಟ್ ಅಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್. ಇದು ನಿಮಗೆ ನಟ್ಸ್ ಮತ್ತೆ ಸೀಡ್ಸ್ ಅಲ್ಲಿ ಸಿಗುತ್ತೆ. ನಟ್ಸ್ ಅಂದ್ರೆ ಬಾದಾಮಿ, ಗೋಡಂಬಿ, ವಾಲ್ನಟ್ ಇವುಗಳಲ್ಲಿ ಸಿಗುತ್ತೆ. ಮತ್ತೆ ಸೀಡ್ಸ್ ಅಂದ್ರೆ ಫ್ಲಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್, ಸನ್ಫ್ಲವರ್ ಸೀಡ್ ಇವುಗಳಲ್ಲೆಲ್ಲ ನಿಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಸೊ ಒಮೆಗಾ 3 ಫ್ಯಾಟಿ ಆಸಿಡ್ ತಿಂದಾಗ ಅದು ಒಳ್ಳೆಯ ಫ್ಯಾಟ್. ಈ ಒಳ್ಳೆಯ ಫ್ಯಾಟ್ ತಿಂದಾಗ
ಇದು ನಿಮ್ಮ ಕೆಟ್ಟ ಫ್ಯಾಟ್ LDL ಲೆವೆಲ್ ಮತ್ತೆ ಟ್ರೈಗ್ಲಿಸರೈಡ್ ಲೆವೆಲ್ ನ ಕಮ್ಮಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಇನ್ಕ್ಲೂಡ್ ಮಾಡಬೇಕಾಗಿರೋದು ಏನಂದ್ರೆ ಗಾರ್ಲಿಕ್, ಬೆಳ್ಳುಳ್ಳಿ. ಸೊ ದಿನಕ್ಕೆ 2 ರಿಂದ 3 ಎಸಳಿನ ಬೆಳ್ಳುಳ್ಳಿ ಜಜ್ಜಿ ನೀವು ತಿನ್ನೋದ್ರಿಂದಾಗಿ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ. ಇದರಲ್ಲಿ ಇರುವಂತಹ ಆಲಿಸಿನ್ ಅನ್ನೋ ಕಾಂಪೌಂಡ್ ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದೇನಂದ್ರೆ ಕರಿ ಲೀವ್ಸ್, ಕರಿಬೇವು, ನೀವು ಒಗ್ಗರಣೆಯಲ್ಲಿ ಉಪಯೋಗ ಮಾಡುವಂತಹ ಕರಿಬೇವು. ಸೊ ಈ ಕರಿಬೇವಿನಲ್ಲಿ ತುಂಬಾ ಪಾಲಿಫಿನಾಲ್ಸ್ ಇರುತ್ತೆ. ಇವುಗಳು ಕೊಲೆಸ್ಟ್ರಾಲ್ ಅನ್ನ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಊಟ ಮಾಡುವಾಗ ಬದಿಗೆ ಎತ್ತಿಡೋ ಬದಲು ಅದನ್ನ ಹಾಗೆ ತಿನ್ನಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲ ಅದನ್ನ ನೀವು ಪೌಡರ್ ಮಾಡ್ಕೊಂಡು ಮಜ್ಜಿಗೆಯಲ್ಲಿ ಸೇರಿಸಿ ಕೂಡ ತಗೋಬಹುದು. ಇನ್ನೊಂದೇನಂದ್ರೆ ಈರುಳ್ಳಿ. ಸೊ ಈರುಳ್ಳಿ ತಗೊಳ್ಳೋದ್ರಿಂದ ಬಾಡಿಯಲ್ಲಿ LDL ಆಕ್ಸಿಡೇಷನ್ ಕಡಿಮೆ ಆಗುತ್ತೆ. ಸೊ LDL ಆಕ್ಸಿಡೇಷನ್ ಕಡಿಮೆ ಆಗೋದಂದ್ರೆ ಬಾಡಿಯಲ್ಲಿರುವಂತಹ ಇನ್ಫ್ಲಮೇಷನ್, ಊತ ಇವೆಲ್ಲ ಕಡಿಮೆ ಆಗುತ್ತೆ. ಇನ್ನೊಂದೇನಂದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಹಸಿರು ತರಕಾರಿ, ಸೊಪ್ಪಿನ ಪಲ್ಯ ಇವುಗಳನ್ನೆಲ್ಲ ಜಾಸ್ತಿ ಇನ್ಕ್ಲೂಡ್ ಮಾಡಬೇಕು. ಸೊ ಇದರಲ್ಲಿ ಇರುವಂತಹ ನಾರಿನ ಅಂಶ ಮತ್ತೆ ಮಿನರಲ್ಸ್ ಇವೆಲ್ಲನೂ ಕೂಡ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದೇನಂದ್ರೆ ಮೆಂತೆ. ಸೊ ನಾನು ಮುಂಚಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಸೊ ಮೆಂತೆ ಬೀಜವನ್ನ ನೆನೆಸಿ ತಗೊಳ್ಳೋದ್ರಿಂದಾಗಿ ಇದು ಕೂಡ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿರುವಂತಹ ಸಾಲ್ಯುಬಲ್ ಫೈಬರ್ಸ್ ಕೊಲೆಸ್ಟ್ರಾಲ್ ಲೆವೆಲ್ ನ ಲೋ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿಯಾಗಿ ಮೆಂತೆಯನ್ನು ಕೂಡ ಒಂದು ದಿನಕ್ಕೆ 2 ಸ್ಪೂನ್ ಆಗುವಷ್ಟು ನೀವು ಊಟದ ಜೊತೆ ತಗೋಬಹುದು. ಈಗ ಕೊಲೆಸ್ಟ್ರಾಲ್ ಕಡಿಮೆ ಮಾಡಕ್ಕೆ ದಿನನಿತ್ಯವಾಗಿ ನಾವು ಯಾವ ರೀತಿಯಾದ ಆಹಾರ ಕ್ರಮ ಫಾಲೋ ಮಾಡ್ಬೇಕಂತ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಎದ್ದ ತಕ್ಷಣ 1 ಲೋಟ ಬಿಸಿನೀರನ್ನ ಕುಡಿಯಿರಿ. ನಂತರ ಒಂದು ಗ್ರೀನ್ ಜ್ಯೂಸ್ ನ ಪ್ರಿಪೇರ್ ಮಾಡಿ. ಸೊ ಇಲ್ಲಿ ಗ್ರೀನ್ ಜ್ಯೂಸ್ ಏನೆಲ್ಲ ಹಾಕ್ಬೇಕಂದ್ರೆ ಒಂದು ಸೊಪ್ಪು, ಯಾವ್ದಾದ್ರು ಸೊಪ್ಪು ಇರ್ಬೋದು, ಪಾಲಕ್, ಪುದೀನಾ, ನುಗ್ಗೆ ಸೊಪ್ಪು, ಈ ತರ ಯಾವ್ದಾದ್ರು ಒಂದು ಸೊಪ್ಪನ್ನ ಸೇರಿಸ್ಬಿಡಿ. ಅದ್ರ ಜೊತೆ 1 ಸ್ಪೂನ್ ನಷ್ಟು ಅಗಸೆ ಬೀಜ ಮತ್ತೆ 1-2-3 ನಟ್ಸ್ ಇದನ್ನ ಸೇರಿಸಿ ಒಂದು ಜ್ಯೂಸ್ ಪ್ರಿಪೇರ್ ಮಾಡಿ ನೀವು ಕುಡಿಬಹುದು. ಸೊ ಇದಕ್ಕೆ 1 ಸ್ಪೂನ್ ಪ್ರೋಟೀನ್ ಪೌಡರ್ ಕೂಡ ಹಾಕೊಂಡು ನೀವು ಮಾಡಬಹುದು. ಈ ತರ ಮಾಡಿದ್ರೆ ನೀವು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಇದನ್ನೇ ನೀವು ಬ್ರೇಕ್ಫಾಸ್ಟ್ ಕೂಡ ತಗೋಬಹುದು. ಇಲ್ಲ ಅಂದ್ರೆ ನೀವು ಲೈಟ್ ಆಗಿ ಬ್ರೇಕ್ಫಾಸ್ಟ್ ನ ಮಾಡ್ಕೋಬಹುದು. ಒಂದು ದೋಸೆ ಇರ್ಬೋದು, ಈಗ ವೆಜಿಟೇರಿಯನ್ಸ್ ಆಗಿದ್ರೆ ನೀವು ಯಾವ್ದಾದ್ರು ಒಂದು ದೋಸೆ ಅದ್ರ ಜೊತೆ ತುಂಬಾ ಪಲ್ಯನ ತಗೋಬೇಕು. ಅಥವಾ ಒಂದು ದೋಸೆನ ತರಕಾರಿ ಎಲ್ಲ ಹಾಕಿ ದಪ್ಪಕ್ಕೆ ಮಾಡ್ಕೊಂಡು ಆ ತರನು ತಗೋಬಹುದು. ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ನೀವು ಒಂದು ಆಮ್ಲೆಟ್ ನ ತಗೋಬಹುದು. ಆಮ್ಲೆಟ್ ಅಲ್ಲೂ ಕೂಡ ಚೆನ್ನಾಗಿ ವೆಜಿಟೇಬಲ್ಸ್ ನ ಹಾಕಿ ನೀವು ಪ್ರಿಪೇರ್ ಮಾಡಬೇಕು. ಸೊ ನಾವು ಒಂದು ನೆನ್ಪಿಟ್ಕೋಬೇಕು, ನಮ್ಮ ಟ್ರೈಗ್ಲಿಸರೈಡ್ ಲೆವೆಲ್ ಜಾಸ್ತಿ ಆಗಕ್ಕೆ ಏನ್ ಕಾರಣ ಅಂದ್ರೆ ನಾವು ತಿನ್ನುವಂತ ಆಹಾರದ ಕ್ಯಾಲರಿ ನಾವು ಮಾಡೋ ಕೆಲಸಕ್ಕಿಂತ ಕಮ್ಮಿ ಇದ್ರೆ, ಅಂದ್ರೆ ತಿನ್ನುವಷ್ಟು ಆಹಾರದ ಕ್ಯಾಲರಿ ಅಷ್ಟು ನಾವು ಯುಟಿಲೈಸ್ ಮಾಡದೇ ಇದ್ದಾಗ ನಮ್ಮ ಟ್ರೈಗ್ಲಿಸರೈಡ್ ಲೆವೆಲ್ ಜಾಸ್ತಿ ಆಗುತ್ತೆ. ಆದ್ರಿಂದಾಗಿ ನಾವು ತಗೊಳ್ಳುವಂತ ಆಹಾರದಲ್ಲಿ ಸ್ವಲ್ಪ ಕ್ಯಾಲರೀಸ್ ಕಮ್ಮಿ ಇರಬೇಕು. ಅದಕ್ಕೋಸ್ಕರ ನಾವು ಕಾರ್ಬೋಹೈಡ್ರೇಟ್ ಲೆವೆಲ್ ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಮಧ್ಯಾಹ್ನ ಏನು ತಗೋಬಹುದು ಅಂತಂದ್ರೆ 3 ರೀತಿಯಾಗಿ ಪಲ್ಯವನ್ನ ಮಾಡ್ಕೋಬಹುದು ನೀವು. ಒಂದು ಹಸಿ ತರಕಾರಿ ಪಲ್ಯ, ಸೊಪ್ಪಿನ ಪಲ್ಯ, ಕಾಳಿನ ಪಲ್ಯ. ಇದ್ರ ಜೊತೆಗೆ ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ನೀವು ಮೀನನ್ನ ತಗೋಬಹುದು. ತಾರ್ಲೆ ಅಥವಾ ಬಂಗಡೆ ಈ ಮೀನನ್ನ ತಗೊಳ್ಳೋದ್ರಿಂದ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತೆ. ಇದು ಕೂಡ ನಿಮ್ಮ LDL ಲೆವೆಲ್ ನ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿ ತಗೋಬಹುದು. ಮತ್ತೆ ಅನ್ನದಲ್ಲಿ ಕೂಡ ವೈಟ್ ರೈಸ್ ನ ಆದಷ್ಟು ಅವಾಯ್ಡ್ ಮಾಡಿ ನೀವು ಕೆಂಪಕ್ಕಿ ಅನ್ನ ಅಥವಾ ಮಿಲ್ಲೆಟ್ಸ್ ಯಾವ್ದಾದ್ರು ಸ್ವಲ್ಪ ಎಷ್ಟು ತಗೋಬೇಕು. ಇದ್ರ ಜೊತೆಗೆ ಮಜ್ಜಿಗೆಯನ್ನ ಪ್ರಿಪೇರ್ ಮಾಡಬಹುದು. ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಇವೆಲ್ಲ ಹಾಕೊಂಡು ನೀವು ಮಜ್ಜಿಗೆ ಪ್ರಿಪೇರ್ ಮಾಡಿ ಕುಡಿಯೋದ್ರಿಂದ ಕೂಡ, ಹಾಗೆ ಮೇಥಿ ಪೌಡರ್ ಕೂಡ ಈ ಮಜ್ಜಿಗೆಗೆ ಆಡ್ ಮಾಡಿ ನೀವು ಒಟ್ಟಿಗೆ ತಗೋಬಹುದು. ಇದೆಲ್ಲ ನಿಮಗೆ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ರಾತ್ರಿ ನೀವು ನೋಡೋದಾದ್ರೆ ಆದಷ್ಟು ಊಟವನ್ನ ಬೇಗ ಮಾಡಕ್ಕೆ ಟ್ರೈ ಮಾಡಬೇಕು. ಹಾಗೇನೆ ಲೈಟ್ ಆಗಿ ಇರಬೇಕು. ಸಾಧ್ಯವಾದ್ರೆ ಬರೀ ಪಲ್ಯವನ್ನ ನೀವು ತಿನ್ನೋದು ಒಳ್ಳೇದು, ಅಥವಾ ಸಲಾಡ್ ಮಾಡ್ಕೊಂಡು ಕೂಡ ತಗೋಬಹುದು. ಇಲ್ಲ ಅಂದ್ರೆ ನಿಮ್ಗೆ ಏನಾದ್ರು ತಿನ್ಲೇಬೇಕು ಅಂತಾದ್ರೆ ಯಾವ್ದಾದ್ರು ಒಂದು ದೋಸೆ ಅಥವಾ ಸಣ್ಣ ಕಪ್ಪಲ್ಲಿ ಅನ್ನ ಈ ತರ ಸ್ವಲ್ಪನೇ ಪ್ರಮಾಣದಲ್ಲಿ ತಗೊಳ್ಳೋದು ಒಳ್ಳೇದು. ಸೊ ಈ ರೀತಿಯಾದ ಡಯಟ್ ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ನ ಕಡಿಮೆ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಇನ್ ಕೇಸ್ ಜಾಸ್ತಿ ಇದೆ ಅಂತ ಅಂದ್ರೆ ನಾನು ಹೇಳಿರುವಂತಹ ಡಯಟ್ ಪ್ಯಾಟರ್ನ್ ನ ಫಾಲೋ ಮಾಡಿ ಅದನ್ನ ಕಮ್ಮಿ ಮಾಡ್ಕೊಳ್ಳಿ.